ನಮಸ್ಕಾರ. ಇಂದಿನ ನಮ್ಮ ಚರ್ಚೆಗೆ ಸ್ವಾಗತ. ನಮಸ್ಕಾರ. ನಮ್ಮ ಮುಂದಿರುವುದು ಕೆಲವು ದೇವತಾಶಾಸ್ತ್ರೀಯ ಬರಹಗಳು. ಇವು ಒಂದು ದೊಡ್ಡ ಒಂದರ ತಲೆಗೆ ಹುಳ ಬಿಡುವ ಪ್ರಶ್ನೆಯನ್ನು ನಮ್ಮ ಮುಂದಿಡ್ತವೆ. ಅನಂತ ಸಮಯವನ್ನೇ ಮೀರಿದ ಒಬ್ಬ ಸೃಷ್ಟಿಕರ್ತ ಆತ ಸಮಯದ ಚೌಕಟ್ಟಿನೊಳಗೆ ಸೀಮಿತವಾದ ಒಂದು ಸೃಷ್ಟಿಯಾಗಿ ಕಾಣಿಸ್ಕೊಳ್ಳಕ್ಕೆ ಹೇಗೆ ಸಾಧ್ಯ? ಹೌದು, ಇದು ತರ್ಕಕ್ಕೆ ನಿಲುಕದ ವಿಚಾರದಂತೆ ಕಾಣಿಸುತ್ತೆ. ನಿಜ. ಈ ಬರಹಗಳು ನಮಗೆ ಕೆಲವು ಸುಳಿವುಗಳನ್ನು ಕೊಡುತ್ತವೆ. ನಾವು ಅದನ್ನು ಒಂದೊಂದಾಗಿ ಪರಿಶೀಲಿಸ್ತಾ ಈ ಗಹನವಾದ ವಿಷಯದ ಆಳಕ್ಕೆ ಇಳಿಯೋಣ. ಖಂಡಿತ. ಇದೊಂದು ಕೇವಲ ಧಾರ್ಮಿಕ ಚರ್ಚೆಯಲ್ಲ. ಇದು ನಮ್ಮ ಅಸ್ತಿತ್ವ, ವಾಸ್ತವ, ಆಮೇಲೆ ಕಾಲದ ಸ್ವರೂಪದ ಬಗ್ಗೆನೇ ಮೂಲಭೂತ ಪ್ರಶ್ನೆಗಳನ್ನ ಎತ್ತುತ್ತೆ. ಹೌದು. ಈ ಬರಹಗಳ ಮುಖ್ಯ ಉದ್ದೇಶವೇ ಸೃಷ್ಟಿಕರ್ತ ಮತ್ತು ಸೃಷ್ಟಿಯ ನಡುವೆ ಇರೋ ಒಂದು ಅಳಿಸಲಾಗದ ಗೆರೆಯನ್ನ ಸ್ಪಷ್ಟಪಡಿಸೋದು. ಸರಿ. ಹಾಗಾದ್ರೆ ಮೊದಲ ಸುಳಿವಿನಿಂದಲೇ ಶುರು ಮಾಡೋಣ. ಈ ಬರಹಗಳ ಪ್ರಕಾರ ಸೃಷ್ಟಿಕರ್ತ ಮತ್ತು ಸೃಷ್ಟಿಯ ನಡುವಿನ ಅತ್ಯಂತ ಮೂಲಭೂತ ವ್ಯತ್ಯಾಸವೇನು? ಇಲ್ಲಿನ ಮೂಲವಾದ ತುಂಬಾನೇ ಸರಳವಾಗಿ ಶುರುವಾಗತ್ತೆ. ಓಕೆ. ಸೃಷ್ಟಿಯಾದ ಯಾವುದೇ ವಸ್ತು ಅಂದ್ರೆ ನಾವು, ನೀವು, ಈ ಗ್ರಹ, ನಕ್ಷತ್ರಗಳು, ಹೀಗೆ ಪ್ರತಿಯೊಂದು, ಇವೆಲ್ಲವೂ ಕಾಲ ಮತ್ತು ದೇಶದ ಮಿತಿಯೊಳಗೆ ಅಸ್ತಿತ್ವದಲ್ಲಿವೆ. ಸಮಯ ಮತ್ತು ಸ್ಥಳದ ಮಿತಿಯಲ್ಲಿ. ಹೌದು. ಅಂದ್ರೆ ಪ್ರತಿಯೊಂದಕ್ಕೂ ಒಂದು ಆರಂಭದ ಬಿಂದುವಿದೆ. ಒಂದು ಕಾಲದಲ್ಲಿ ಅವು ಇರಲಿಲ್ಲ, ಆಮೇಲೆ ಅಸ್ತಿತ್ವಕ್ಕೆ ಬಂದವು. ಇದನ್ನ ಅನಸ್ತಿತ್ವದಿಂದ ಅಸ್ತಿತ್ವಕ್ಕೆ ಬಂದ ಪ್ರಯಾಣ ಅಂತ ಹೇಳ್ಬಹುದು. ಓಕೆ, ಇದು ಅರ್ಥವಾಗುವಂತಿದೆ. ಅಂದ್ರೆ ಪ್ರತಿಯೊಂದಕ್ಕೂ ಒಂದು ಹುಟ್ಟಿದ ದಿನಾಂಕ ಇದೆ ಅಂತ. ಆದರೆ ಇಲ್ಲಿನ ಕುತೂಹಲಕಾರಿ ಅಂಶ ಅಂದ್ರೆ ಈ ಬರಹಗಳು ಕಾಲ ಮತ್ತು ದೇಶವನ್ನೇ ದೇವರ ಸೃಷ್ಟಿ ಅಂತ ಹೇಳ್ತವೆ. ನಿಖರವಾಗಿ. ಇದೇ ಆಳವಾದ ವಿಚಾರ. ಇದನ್ನ ಹೀಗೆ ಯೋಚಿಸಿ ನೋಡಿ. ಹೇಳಿ. ನಾವು ಸಮಯ ಅನ್ನೋ ಒಂದು ದೊಡ್ಡ ನದಿಯಲ್ಲಿ ತೇಳ್ಕೊಂಡು ಹೋಗ್ತಿರೋ ದೋಣಿಗಳಿದ್ದಾಗೆ. ನಮ್ಗೆ ಹಿಂದೆ ಏನಾಯ್ತು ಅಂದ್ರೆ ಭೂತಕಾಲ ಮತ್ತು ಮುಂದೆ ಏನಾಗಬಹುದು ಅಂದ್ರೆ ಭವಿಷ್ಯ ಅನ್ನೋ ಸೀಮಿತ ದೃಷ್ಟಿ ಮಾತ್ರ ಇರುತ್ತೆ. ಹೌದು. ಆದರೆ ಈ ಬರಹಗಳ ಪ್ರಕಾರ ದೇವರು ಆ ನದಿಯ ದಳದಲ್ಲಿ ನಿಂತಿದ್ದಾನೆ. ಆತನಿಗೆ ಇಡೀ ನದಿಯ ಆರಂಭ, ಮಧ್ಯ ಮತ್ತು ಅಂತ್ಯ ಎಲ್ಲವೂ ಒಂದೇ ನೋಟದಲ್ಲಿ ಕಾಣಿಸುತ್ತೆ. ವಾವ್. ನಮ್ಮ ಭವಿಷ್ಯ ಏನಿದೆಯೋ ಅದು ಆತನಿಗೆ ಈಗಾಗಲೇ ವರ್ತಮಾನ. ಅದ್ಭುತ ಕಲ್ಪನೆ ಇದು. ಹಾಗಾಗಿ ಆತನು ಕಾಲದ ಭಾಗವಲ್ಲ, ಆತ ಕಾಲವನ್ನೇ ಸೃಷ್ಟಿಸಿದವನು. ಆತ ಶಾಶ್ವತ ಮತ್ತು ಅನಂತ. ಈ ಒಂದು ಸಣ್ಣ ಕಲ್ಪನೆ ನಮ್ಮ ಇಡೀ ವಾಸ್ತವದ ಗ್ರಹಿಕೆಯನ್ನು ಬದಲಾಯಿಸಿಬಿಡುತ್ತೆ. ಸರಿ, ಈ ಹಿನ್ನೆಲೆಯಲ್ಲಿ ಈ ಬರಹಗಳು ಪುತ್ರನ ಸ್ವರೂಪದ ಬಗ್ಗೆ ಒಂದು ನಿರ್ದಿಷ್ಟ ವಾದವನ್ನ ಯಾಕೆ ಇಷ್ಟು ಬಲವಾಗಿ ವಿರೋಧಿಸ್ತವೆ? ಪುತ್ರನು ದೇವರ ಮೊದಲ ಸೃಷ್ಟಿ ಎಂಬ ವಾದದಲ್ಲಿ ತಪ್ಪೇನು? ಇದು ಯಾಕೆ ಇಷ್ಟು ದೊಡ್ಡ ವಿಷಯ? ಇದೇ ನೋಡಿ ಆ ಪಜಲ್ನ ಕೇಂದ್ರಬಿಂದು. ಒಂದು ಕ್ಷಣ ಯೋಚಿಸಿ. ಒಂದು ವೇಳೆ ಪುತ್ರನನ್ನ ದೇವರ ಮೊದಲ ಮತ್ತು ಅತ್ಯುನ್ನತ ಸೃಷ್ಟಿ ಅಂತ ಒಪ್ಪಿಕೊಂಡ್ರೆ ಏನಾಗುತ್ತೆ? ಆಗ ಆತನು ಕೂಡ ಕಾಲದ ಮಿತಿಗೆ ಒಳಪಡಬೇಕಾಗುತ್ತೆ ಅಲ್ವಾ? ಅಂದ್ರೆ ಆತನಿಗೂ ಒಂದು ಆರಂಭದ ದಿನ ಇರಬೇಕಾಗುತ್ತೆ. ಒಂದು ಕಾಲದಲ್ಲಿ ಆತ ಇರ್ಲಿಲ್ಲ, ಆಮೇಲೆ ಸೃಷ್ಟಿಯಾದ ಅನ್ನೋ ಹಾಗಾಗುತ್ತೆ. ಹೌದು, ತಾರ್ಕಿಕವಾಗಿ ಸರಿ. ಆದರೆ ಅದರಿಂದಾಗುವ ಸಮಸ್ಯೆ ಏನು? ಸಮಸ್ಯೆ ಇಲ್ಲಿದೆ. ಕಾಲದ ಮಿತಿಯಲ್ಲಿರುವ ಅಂದ್ರೆ ಆ ಕಾಲವೆಂಬ ನದಿಯಲ್ಲಿ ತೇಲುತ್ತಿರುವ ಒಬ್ಬ ವ್ಯಕ್ತಿ ಆ ನದಿಯನ್ನೇ ಹೇಗೆ ಸೃಷ್ಟಿಸಲು ಸಾಧ್ಯ? ಸಾಧ್ಯ ಇಲ್ಲ. ಅದು ತರ್ಕಕ್ಕೆ ವಿರುದ್ಧವಾದ ಮಾತು. ಈ ಬರಹಗಳು ಹೇಳುವುದೇನೆಂದ್ರೆ ಪುತ್ರನೇ ಸಕಲ ಸೃಷ್ಟಿಯ ಕರ್ತೃ. ಆತನು ಕಾಲ ಮತ್ತು ದೇಶವನ್ನು ಸೃಷ್ಟಿಸಿದವನು. ಹಾಗಾಬೇಕೆಂದರೆ ಆತನು ಕಾಲವನ್ನು ಮೀರಿದವನಾಗಿರಬೇಕು. ಆತ ಸೃಷ್ಟಿಯಾಗಿದ್ದರೆ ಆತ ಸೃಷ್ಟಿಕರ್ತನಾಗಲು ಸಾಧ್ಯವೇ ಇಲ್ಲ. ಆಗ ಆತ ನಮ್ಮಂತೆಯೇ ಇನ್ನೊಂದು ಸೃಷ್ಟಿಯಷ್ಟೇ. ನಿಖರವಾಗಿ. ಇದೇ ಕಾರಣಕ್ಕೆ ಆ ವಾದವನ್ನು ಇಲ್ಲಿ ಬಲವಾಗಿ ಖಂಡಿಸಲಾಗಿದೆ. ಹಾಗಾದ್ರೆ ಇಲ್ಲಿ ಒಂದು ದೊಡ್ಡ ತಿರುವು ಇದೆ. ಅಂದ್ರೆ ಒಂದು ವೇಳೆ ಪುತ್ರನನ್ನ ಸೃಷ್ಟಿ ಅಂತ ಒಪ್ಕೊಂಡ್ರೆ ಇಡೀ ದೇವತಾಶಾಸ್ತ್ರದ ಅಡಿಪಾಯವೇ ಕುಸಿದುಬಿಡುತ್ತೆ ಅಂತ ಈ ಬರಹಗಳು ವಾದಿಸ್ತಿವೆ. ಹೌದು. ಇದು ನಿಜಕ್ಕೂ ದೊಡ್ಡ ಕ್ಲೇಮ್. ಇದನ್ನ ಸಮರ್ಥಿಸಲು ಅವ್ರು ಯಾವ ಆಧಾರಗಳನ್ನ ಕೊಡ್ತಾರೆ? ಅದಕ್ಕೆ ಅವರು ಕೆಲವು ಹಳೆಯ ಬರಹಗಳನ್ನ ಉಲ್ಲೇಖಿಸ್ತಾರೆ. ಉದಾಹರಣೆಗೆ ಯೆಶಾಯನ ಪುಸ್ತಕದಲ್ಲಿ ಪುತ್ರನನ್ನ ಪರಾಕ್ರಮಿಯಾದ ದೇವರು, ನಿತ್ಯನಾದ ತಂದೆ ಅಂತ ಕರೆಯಲಾಗಿದೆ. ನಿತ್ಯ ಅಂದ್ರೆ ಕಾಲದ ಆರಂಭಕ್ಕೂ ಮೊದಲಿನಿಂದ ಇರುವವನು. ಹೌದು. ಹಾಗೆಯೇ ಹಿಬ್ರುಗಳ ಪುಸ್ತಕದಲ್ಲಿ ಆತನು ನಿನ್ನೆ, ಇಂದು, ಎಂದೆಂದಿಗೂ ಏಕರೀತಿಯಾಗಿದ್ದಾನೆ ಅಂತ ಹೇಳಲಾಗಿದೆ. ನೋಡಿ, ಬದಲಾಗುವುದು ಸೃಷ್ಟಿಯ ಗುಣ, ಬದಲಾಗದಿರುವುದು ಸೃಷ್ಟಿಕರ್ತನೋ ಗುಣ. ಸರಿ ಸರಿ. ಈ ಮಾತುಗಳು ಆತನ ಶಾಶ್ವತ ಸ್ವರೂಪವನ್ನು ಒತ್ತಿ ಹೇಳ್ತವೆ. ಇಲ್ಲಿ ದೇವರ ಸತ್ವ ಅನ್ನೋ ಒಂದು ಪದವನ್ನ ಬಳಸಲಾಗಿದೆ. ಅದರ ಅರ್ಥ ಏನು?
ಅದಕ್ಕೂ ಪುತ್ರನ ಸ್ವರೂಪಕ್ಕೂ ಏನು ಸಂಬಂಧ? ಸತ್ವ ಅಂದ್ರೆ ಮೂಲ ಸ್ವರೂಪ. ಯಾವುದರಿಂದ ಒಂದು ವಸ್ತು ಆಗಿದೆಯೋ ಆ ಬದಲಾಗದ ಅಸ್ತಿತ್ವ. ಒಂದು ಉದಾಹರಣೆ. ಖಂಡಿತ. ಇದನ್ನ ಹೀಗೆ ಯೋಚಿಸಿ. ಬಂಗಾರ ಅನ್ನೋದು ಯಾವತ್ತೂ ಬಂಗಾರವೇ. ಅದು ಒಂದು ದಿನ ಇದ್ದಕ್ಕಿದ್ದಂತೆ ಬಂಗಾರ ಆಗಿದ್ದಲ್ಲ. ಅದರ ಸತ್ವವೇ ಬಂಗಾರ. ಸರಿ. ಅದೇ ರೀತಿ ಈ ಬರಹಗಳು ಹೇಳೋದು ದೇವರ ಸತ್ವ ಅಂದ್ರೆ ಆತನ ಮೂಲ ಗುಣ. ಆತ ಯಾವತ್ತೂ ದೇವರು. ಆತ ದೇವರಾದ ದಿನ ಅಂತ ಒಂದಿಲ್ಲ. ಹಾಗಾಗಿ ಆತನ ಸತ್ವದಿಂದಲೇ ಬಂದ ಪುತ್ರನೂ ಕೂಡ ಆರಂಭದಿಂದಲೇ ದೇವರಾಗಿದ್ದಾನೆ. ಆತ ಸೃಷ್ಟಿಯಾಗಲು ಸಾಧ್ಯವಿಲ್ಲ. ಒಂದು ವೇಳೆ ಆತ ಸೃಷ್ಟಿ ಆಗಿದ್ರೆ? ಆತ ಸೃಷ್ಟಿಯಾದರೆ ದೇವರ ಸತ್ವವೂ ಒಂದು ಹಂತದಲ್ಲಿ ಅಸ್ತಿತ್ವಕ್ಕೆ ಬಂತು ಅಂದಾಗ್ತದೆ. ಆಗ ದೇವರು ಶಾಶ್ವತನಲ್ಲ ಎಂಬ ಅರ್ಥ ಬರ್ತದೆ. ಓಕೆ. ಪುತ್ರನ ಸ್ವರೂಪ ಸೃಷ್ಟಿಯದ್ದಲ್ಲ, ಅದು ಶಾಶ್ವತ ಅನ್ನೋದು ಈ ಬರಹಗಳ ಕೇಂದ್ರವಾದ ಅಂಟಾಯ್ತು. ಇದು ಕೇವಲ ಒಂದು ದೇವತಾಶಾಸ್ತ್ರದ ಚರ್ಚೆಯಲ್ಲ, ಇದು ನಮ್ಮ ಅಸ್ತಿತ್ವದ ಬಗ್ಗೆಯೇ ಒಂದು ದೊಡ್ಡ ಪ್ರಶ್ನೆಯನ್ನ ಎತ್ತುತ್ತೆ. ಹೌದು. ದೇವರು ಮತ್ತು ನಮ್ಮ ನಡುವೆ ಇಷ್ಟು ದೊಡ್ಡ ವ್ಯತ್ಯಾಸ ಇದ್ರೆ ನಮ್ಮ ಈ ವಾಸ್ತವದ ಅರ್ಥವಾದರೂ ಏನು? ನಿಮ್ಮ ಪ್ರಶ್ನೆ ಸರಿಯಾದ ಜಾಗಕ್ಕೆ ನಮ್ಮನ್ನ ತಂದು ನಿಲ್ಲಿಸಿದೆ. ಈ ಬರಹಗಳು ಹೇಳುವಂತೆ ದೇವರು ಕೇವಲ ಅಸ್ತಿತ್ವದ ಮೇಲೆ ಮಾತ್ರವಲ್ಲ, ಅನಸ್ತಿತ್ವದ ಮೇಲೂ ಅಧಿಕಾರ ಹೊಂದಿದ್ದಾನೆ. ಅಂದ್ರೆ ಅಸ್ತಿತ್ವದಲ್ಲಿ ಇಲ್ಲದಿರುವುದನ್ನು ಇರುವಂತೆ ಮಾಡುವ ಮತ್ತು ಇರುವುದನ್ನು ಇಲ್ಲದಂತೆ ಮಾಡುವ ಶಕ್ತಿ ಆತನಿಗಿದೆ. ಇದು ಸ್ವಲ್ಪ ಭಯಾನಕವಾಗಿಯೂ ಕೇಳಿಸುತ್ತೆ. ಇರುವುದನ್ನು ಇಲ್ಲದಂತೆ ಮಾಡುವುದು ಅಂದ್ರೆ ನಮ್ಮ ಅಸ್ತಿತ್ವ ಅಷ್ಟು ಠುಣುಕುವಂತಾನ? ಒಂದು ರೀತಿಯಲ್ಲಿ ಹೌದು. ಈ ಆಲೋಚನೆಯ ಹಿಂದಿನ ತರ್ಕ ಹೀಗಿದೆ. ದೇವರು ಮಾತ್ರ ಸ್ವಯಂ ಅಸ್ತಿತ್ವವುಳ್ಳವನು. ಅಂದ್ರೆ ತನ್ನ ಅಸ್ತಿತ್ವಕ್ಕಾಗಿ ಆತ ಬೇರೆ ಯಾವುದನ್ನೂ ಅವಲಂಬಿಸಿಲ್ಲ. ಆತ ನಾನೇ ಇರುವನು ಅಂತ ಹೇಳಿಕೊಳ್ಳುತ್ತಾನೆ. ಹೌದು. ಆದ್ರೆ ನಮ್ಮ ಅಸ್ತಿತ್ವ ಹಾಗಲ್ಲ. ನಮ್ಮನ್ನ ಆತ ತನ್ನ ಸಂಕಲ್ಪದಿಂದ, ಅನಸ್ತಿತ್ವದಿಂದ ಅಸ್ತಿತ್ವಕ್ಕೆ ತಂದಿದ್ದಾನೆ. ವಾಗಿ ಅಸ್ತಿತ್ವದಲ್ಲಿ ಇರುತ್ತಾನೆ. ಆದ್ರೆ ಪಾತ್ರಗಳು, ಅವು ಕೇವಲ ಲೇಖಕನ ಮನಸ್ಸಿನಲ್ಲಿ ಮತ್ತು ಕಾಗದದ ಮೇಲೆ ಅಸ್ತಿತ್ವದಲ್ಲಿವೆ. ಲೇಖಕ ಬಯಸಿದ್ರೆ ಆ ಪಾತ್ರವನ್ನ ಅಳಿಸಿ ಹಾಕಬಹುದು. ಅಂದ್ರೆ ಅದನ್ನ ಮತ್ತೆ ಅನಸ್ತಿತ್ವಕ್ಕೆ ಕಳುಹಿಸಬಹುದು. ನಿಜ. ಹಾಗಾದ್ರೆ ಈ ಬರಹಗಳಲ್ಲಿ ಬರುವ ಬೆಂಕಿಯ ಕೆರೆಯ ಪರಿಕಲ್ಪನೆ ಇದಕ್ಕೆ ಸಂಬಂಧಿಸಿದ್ದ? ಅಸ್ತಿತ್ವವನ್ನ ಅಂತಿಮವಾಗಿ ಇಲ್ಲವಾಗುವಿಸುವ ಸ್ಥಳ. ಹೌದು, ಅದೇ ಆ ವಾದದ ತಾರ್ಕಿಕ ಅಂತ್ಯ. ಆದ್ರೆ ಇಲ್ಲಿ ಇನ್ನೊಂದು ಆಸಕ್ತಿದಾಯಕ ಅಂಶವಿದೆ. ದೇವರಿಗೆ ಈ ಕಾಲ ಮತ್ತು ದೇಶದ ಮಿತಿ ಇಲ್ಲದಿದ್ದರೂ ಆತ ಅದನ್ನ ನಮ್ಮ ಪಾಲಿಗೆ ಸತ್ಯವಾಗಿ ಉಳಿಸಿದ್ದಾನೆ. ಅದು ಹೇಗೆ? ಆತನು ಸತ್ಯವಾಗಿರುವುದರಿಂದ ಆತ ಸೃಷ್ಟಿಸಿದ ವಾಸ್ತವವು ಸುಳ್ಳಾಗಲು ಸಾಧ್ಯವಿಲ್ಲ. ಒಂದು ವೇಳೆ ದೇವರು ಬದಲಾಗುವವನೋ ಅಥವಾ ಅಸ್ತಿತ್ವ ಕಳೆದುಕೊಳ್ಳುವವನೋ ಆಗಿದ್ರೆ ಆತನೇ ಒಂದು ಅಸತ್ಯ ಆಗ್ತಿದ್ದ, ಅಲ್ವಾ? ಹೌದು, ನಿಜ. ಅಸತ್ಯ ದೇವರೊಬ್ಬನು ಸತ್ಯವಾದ ವಿಶ್ವವನ್ನ ಸೃಷ್ಟಿಸಲಾರ. ಹಾಗಾಗಿ ದೇವರ ಶಾಶ್ವತ ಮತ್ತು ಬದಲಾಗದ ಸ್ವರೂಪವೇ ನಮ್ಮ ವಾಸ್ತವದ ಅಡಿಪಾಯ ಮತ್ತು ಗ್ಯಾರಂಟಿ. ಇದು ಒಂದು ರೀತಿಯಲ್ಲಿ ನಮ್ಮ ವಾಸ್ತವಕ್ಕೆ ಒಂದು ದೈವಿಕ ಭರವಸೆ ಇದ್ದಂತೆ. ಸರಿ, ಇಲ್ಲಿಯವರೆಗಿನ ಚರ್ಚೆ ಸ್ಪಷ್ಟವಾಗಿದೆ. ಸೃಷ್ಟಿಕರ್ತ ಶಾಶ್ವತ, ಸೃಷ್ಟಿ ಸೀಮಿತ. ಪುತ್ರನು ಸೃಷ್ಟಿಕರ್ತನ ಸತ್ವದವನು, ಸೃಷ್ಟಿಯಲ್ಲ. ಆದರೆ ಈಗ ನಮ್ಮ ಮೂಲ ಬಜಿಲ್ಗೆ ವಾಪಸ್ ಬರೋಣ. ಇಲ್ಲೇ ನೋಡಿ, ನನ್ನ ತಲೆ ಗಿರಿಗಿರ ಅನ್ನುವುದು. ಹೇಳಿ. ಕಾಲದೇಶವನ್ನ ಮೀರಿದ ಶಾಶ್ವತ ಪುತ್ರನು ಕಾಲದೇಶದ ಮಿತಿಯೊಳಗೆ, ಅಂದರೆ ಈ ಭೂಮಿಯ ಮೇಲೆ ಒಬ್ಬ ಮನುಷ್ಯನಾಗಿ, ಒಂದು ಸೃಷ್ಟಿಯಾಗಿ ಬರುತ್ತಾನೆ. ಇದೊಂದು ದೊಡ್ಡ ವಿರೋಧಾಭಾಸ ಅಲ್ವಾ? ಹೌದು. ಇದನ್ನು ಆ ಬರಹಗಳು ಹೇಗೆ ವಿವರಿಸಲು ಪ್ರಯತ್ನಿಸುತ್ತವೆ? ನೀವು ಸರಿಯಾದ ಪದ ಬಳಸಿದ್ರಿ, ವಿರೋಧಾಭಾಸ. ಆ ಬರಹಗಳು ಕೂಡ ಇದನ್ನ ಮಾನವ ತಿಳುವಳಿಕೆಯನ್ನೂ ಮೀರಿದ ಒಂದು ದೈವಿಕ ರಹಸ್ಯ ಅಥವಾ ವಿರೋಧಾಭಾಸ ಎಂದೇ ಕರೆಯುತ್ತವೆ. ಅಂದರೆ ಅದನ್ನ ಸಂಪೂರ್ಣವಾಗಿ ಬಿಡಿಸಿ ಹೇಳಲು ಸಾಧ್ಯವಿಲ್ಲ ಅಂತ ಒಪ್ಕೊಳ್ತವೆಯಾ? ಹೌದು, ಒಪ್ಪುಕೊಳ್ತವೆ. ಆದರೆ ಅದರ ಹಿಂದಿನ ಉದ್ದೇಶವನ್ನೂ ವಿವರಿಸುತ್ತವೆ. ಏನದು ಉದ್ದೇಶ? ಆ ಪ್ರಕ್ರಿಯೆಯನ್ನ ಹೀಗೆ ವಿವರಿಸಲಾಗಿದೆ. ಕಾಲದೇಶದ ಒಳಗೆ ಬಂದು ಒಂದು ಸೃಷ್ಟಿಯ ರೂಪ ತಾಳುವ ಮೂಲಕ ಪುತ್ರನು ಸೃಷ್ಟಿಯ ಮೇಲಿನ ಪಾಪ ಮತ್ತು ಮರಣದ ಅಧಿಕಾರವನ್ನು ನಾಶ ಮಾಡುತ್ತಾನೆ. ಒಂದು ರೀತಿಯಲ್ಲಿ ಹೇಳಬೇಕಂದ್ರೆ ವ್ಯವಸ್ಥೆಯನ್ನ ಸರಿಪಡಿಸಲು ವ್ಯವಸ್ಥೆಯ ಭಾಗವಾಗಿಯೇ ಬರಬೇಕಿತ್ತು. ನಿಖರವಾಗಿ. ಆತ ಸೃಷ್ಟಿಯನ್ನು ಒಂದು ಪಿತ್ರಾರ್ಜಿತ ಆಸ್ತಿಯಂತೆ ಪಡೆದು ಶಿಲುಬೆಯ ಮೂಲಕ ಅದರ ಮೇಲಿದ್ದ ಶಾಪವನ್ನ ತೊಳೆದು ಅದನ್ನ ಪರಿಪೂರ್ಣಗೊಳಿಸಿ ಮತ್ತೆ ತಂದೆಯಾದ ದೇವರಿಗೆ ಅರ್ಪಿಸುತ್ತಾನೆ. ಇದು ಒಂದು ದೈವಿಕ ಕಾರ್ಯಯೋಜನೆಯ ಭಾಗ.
ಇದು ಕೇಳಲು ತುಂಬಾನೇ ಸಂಕೀರ್ಣವಾಗಿದೆ. ಅಂದ್ರೆ ಒಂದೇ ಸಮಯದಲ್ಲಿ ಎರಡು ಸ್ಥಿತಿಗಳಲ್ಲಿ ಅಸ್ತಿತ್ವದಲ್ಲಿರುವುದು. ಕಾಲದೇಶದ ಹೊರಗೆ ಆತ ಶಾಶ್ವತ ದೇವರು, ಆದರೆ ಕಾಲದೇಶದ ಒಳಗೆ ಆತ ಸೀಮಿತ ಸೃಷ್ಟಿಯ ಪಾತ್ರವನ್ನ ವಹಿಸುತ್ತಾನೆ. ಇದನ್ನೊಂದು ಉದಾಹರಣೆ ಕೊಟ್ಟು ವಿವರಿಸಲು ಸಾಧ್ಯವೇ? ಬಹುಶಃ ಒಂದು ಅಪೂರ್ಣ ಉದಾಹರಣೆ ಕೊಡಬಹುದು. ಒಬ್ಬ ವಾಸ್ತುಶಿಲ್ಪಿಯನ್ನ ಕಲ್ಪಿಸಿಕೊಳ್ಳಿ. ಓಕೆ. ಆತ ಒಂದು ಬೃಹತ್ ಕಟ್ಟಡದ ಸಂಪೂರ್ಣ ನೀಲನಕ್ಷೆಯನ್ನ ರಚಿಸುತ್ತಾನೆ. ಆ ನೀಲನಕ್ಷೆಯ ದೃಷ್ಟಿಯಲ್ಲಿ ಆತ ಆ ಕಟ್ಟಡದ ಸೃಷ್ಟಿಕರ್ತ. ಅದರ ಪ್ರತಿಯೊಂದು ಇಂಚಿನ ಬಗ್ಗೆಯೂ ಆತನಿಗೆ ತಿಳಿದಿರುತ್ತೆ. ಅಂದ್ರೆ ಆತ ಆ ಕಟ್ಟಡದ ಹೊರಗೆ ಇದ್ದಾನೆ. ಹೌದು. ಆದ್ರೆ ನಂತರ ಆತ ಅದೇ ಕಟ್ಟಡದೊಳಗೆ ಒಬ್ಬ ಸಾಮಾನ್ಯ ನಿವಾಸಿಯಾಗಿ ವಾಸಿಸಲು ಬರುತ್ತಾನೆ. ಒಳಗೆ ಬಂದಾಗ ಆತ ಆ ಕಟ್ಟಡದ ನಿಯಮಗಳಿಗೆ ಅಂದ್ರೆ ಬಾಗಿಲು, ಕಿಟಕಿ, ಗೋಡೆಗಳಿಗೆ ಬದ್ಧನಾಗಿರುತ್ತಾನೆ. ಆದ್ರೆ ಹಾಗೆ ಒಳಗೆ ವಾಸಿಸುವುದರಿಂದ ಆತ ಆ ಕಟ್ಟಡದ ಸೃಷ್ಟಿಕರ್ತ ಎಂಬ ಸತ್ಯ ಬದಲಾಗೋದಿಲ್ಲ. ಅದು ಕೇವಲ ಒಂದು ಪಾತ್ರ. ಪುತ್ರನ ಅವತಾರದ ಬಗ್ಗೆಯೂ ಇದೇ ರೀತಿಯ ದ್ವಂದ್ವವನ್ನು ಈ ಬರಹಗಳು ಮುಂದಿಡುತ್ತವೆ. ಈ ಉದಾಹರಣೆ ಸ್ವಲ್ಪ ಮಟ್ಟಿಗೆ ಸ್ಪಷ್ಟತೆ ನೀಡುತ್ತೆ. ಆದರೆ ರೇಖೀಯ ಕಾಲದಲ್ಲಿ ಯೋಚಿಸುವ ನಮ್ಮಂತವ ಸೃಷ್ಟಿಜೀವಿಗಳಿಗೆ ಇದನ್ನು ಸಂಪೂರ್ಣವಾಗಿ ಅರ್ಥ ಮಾಡಿಕೊಳ್ಳಲು ಸಾಧ್ಯವಿಲ್ಲ ಅಂತ ಈ ಬರಹಗಳು ಪದೇ ಪದೇ ಹೇಳುತ್ತವೆ. ಹೌದು, ಇದು ಮಾನವನ ಮಿತಿಗಳ ಬಗ್ಗೆ ಮತ್ತೆ ಮತ್ತೆ ಹೇಳುವ ವಿಷಯ. ನನಗೆ ನೆನ್ಪಿದೆ, ಚಿಕ್ಕವಳಿದ್ದಾಗ ಅನಂತ ಅಂದ್ರೆ ಏನು ಅಂತ ಯೋಚನೆ ಮಾಡಿ ತಲೆ ಕೆಟ್ಟೋಗುತ್ತಿತ್ತು. ಹೌದು ಹೌದು, ಅಂತ್ಯವೇ ಇಲ್ಲದ ರಸ್ತೆ ಅಥವಾ ಸಂಖ್ಯೆಗಳು. ಆದ್ರೆ ನಮ್ಮ ಕಲ್ಪನಾಶಕ್ತಿಯೇ ದೇವರು ನಿಗದಿಪಡಿಸಿದ ಚೌಕಟ್ಟಿನೊಳಗೆ ಕಾರ್ಯನಿರ್ವಹಿಸುತ್ತದೆ. ನಾವು ಅನಂತವನ್ನ ಕಲ್ಪಿಸಿಕೊಂಡರೂ ಅದು ನಮ್ಮ ಸೀಮಿತ ಕಲ್ಪನೆಯೊಳಗಿನ ಅನಂತವಷ್ಟೇ. ಹಾಗಾಗಿ ದೇವರ ಸ್ವರೂಪವನ್ನ ನಮ್ಮ ತರ್ಕದ ಚೌಕಟ್ಟಿನಲ್ಲಿ ಪೂರ್ಣವಾಗಿ ಹಿಡಿದಿಡಲು ಸಾಧ್ಯವಿಲ್ಲ ಎಂಬುದು ಈ ಬರಹಗಳ ಅಂತಿಮ ನಿಲುವು. ನಿಜ. ಒಟ್ಟಾರೆಯಾಗಿ ಹೇಳೋದಾದರೆ ಇವತ್ತಿನ ಈ ಚರ್ಚೆಯ ಸಾರಾಂಶವನ್ನು ಹೀಗೆ ಹಿಡಿದಿಡಬಹುದೇ: ಕಾಲವನ್ನು ಮೀರಿದ ಬದಲಾಗದ ಸೃಷ್ಟಿಕರ್ತ ಮತ್ತು ಕಾಲದ ಮಿತಿಯಿಲಿರುವ ಬದಲಾಗುವ ಸೃಷ್ಟಿಯ ನಡುವೆ ಒಂದು ದೊಡ್ಡ ಗೆರೆ ಇದೆ. ಹೌದು. ಮತ್ತು ಪುತ್ರನ ಸ್ವರೂಪ ಈ ದೇವತಾಶಾಸ್ತ್ರದ ಕೇಂದ್ರಬಿಂದು. ಯಾಕೆಂದ್ರೆ ಆತ ಸೃಷ್ಟಿಯಲ್ಲ, ಬದಲಿಗ ಆ ಗೆರೆಯ ಆಚೆಗಿರುವ ಶಾಶ್ವತ ಸೃಷ್ಟಿಕರ್ತ ಎಂದು ಈ ಬರಹಗಳು ಪ್ರತಿಪಾದಿಸುತ್ತವೆ. ಮತ್ತು ಆತನೇ ಆ ಗೆರೆಯನ್ನು ದಾಟಿ ಈಚೆ ಬಂದಿದ್ದು ಒಂದು ದೊಡ್ಡ ವಿರೋಧಾಭಾಸ. ಸಂಪೂರ್ಣವಾಗಿ ಸರಿ. ಮತ್ತು ಅಂತಿಮವಾಗಿ ದೇವರ ಆ ಶಾಶ್ವತ ಸತ್ಯಕ್ಕೂ ಮತ್ತು ನಮ್ಮ ಅಸ್ತಿತ್ವದ ವಾಸ್ತವಕ್ಕೂ ಇರುವ ಸಂಬಂಧವನ್ನ ಮರೆಯಬಾರದು. ದೇವರು ಶಾಶ್ವತ ಮತ್ತು ಸತ್ಯವಾಗಿರುವುದರಿಂದ ಆತನಿಂದ ಬಂದ ಸೃಷ್ಟಿ ಮತ್ತು ನಮ್ಮ ಅಸ್ತಿತ್ವಕ್ಕೆ ಒಂದು ಅರ್ಥ ಮತ್ತು ಸತ್ಯದ ಅಡಿಪಾಯವಿದೆ. ಒಂದು ವೇಳೆ ದೇವರು ಶಾಶ್ವತನಲ್ಲದಿದ್ರೆ? ದೇವರು ಶಾಶ್ವತನಲ್ಲದಿದ್ರೆ ಅಥವಾ ಬದಲಾಗುವನಾಗಿದ್ರೆ ಯಾವುದೂ ಸತ್ಯವಾಗಿರಲು ಸಾಧ್ಯವಿಲ್ಲ. ನಮ್ಮ ಇಡೀ ವಾಸ್ತವವೇ ಒಂದು ಮರಳಿನ ಮನೆಯಂತೆ ಕುಸಿದು ಬೀಳುತ್ತಿತ್ತು. ಹಾಗಾದ್ರೆ ಕೇಳುಗರಿಗೆ ಒಂದು ಅಂತಿಮ ಚಿಂತನೆಯನ್ನು ಬಿಟ್ಟು ಹೋಗೋಣ. ಈ ಬರಹಗಳು ಹೇಳುವಂತೆ ದೇವರು ಈ ವಿಶ್ವದಲ್ಲಿ ತನ್ನನ್ನು ಪ್ರೀತಿ ಮತ್ತು ಸತ್ಯ ಎಂದು ಪ್ರಕಟಿಸಿಕೊಳ್ಳುತ್ತಾನೆ. ಹೌದು. ಸರ್ವಶಕ್ತ ದೇವರಿಗೆ ದ್ವೇಷ ಅಥವಾ ಅಸತ್ಯವನ್ನು ಪ್ರಕಟಿಸುವ ವಿಶ್ವವನ್ನು ಸೃಷ್ಟಿಸಲು ಸೈದ್ಧಾಂತಿಕವಾಗಿ ಸಾಧ್ಯವಿದ್ದರೂ ಆತನು ಅಂತಹ ಜಗತ್ತನ್ನು ಸೃಷ್ಟಿಸಲು ಆಯ್ಕೆ ಮಾಡಿಕೊಂಡಿದ್ದಾನೆ. ಇದು ನಮ್ಮನ್ನು ಒಂದು ಪ್ರಶ್ನೆಯೊಂದಿಗೆ ಬಿಡುತ್ತದೆ. ನಮ್ಮ ವಾಸ್ತವದ ಸ್ವರೂಪವು ಸೃಷ್ಟಿಕರ್ತನು ತನ್ನನ್ನು ಪ್ರೀತಿ ಎಂದು ಪ್ರಕಟಿಸಿಕೊಳ್ಳುವ ಆಯ್ಕೆಯ ನೇರ ಪರಿಣಾಮವಾಗಿದ್ದರೆ, ಹಾಗಾದರೆ ಈ ಕಾಲ, ದೇಶ ಮತ್ತು ಅದರಲ್ಲಿನ ನಮ್ಮ ಅಲ್ಪಕಾಲದ ಅಸ್ತಿತ್ವದ ಹಿಂದಿನ ಅಂತಿಮ ಉದ್ದೇಶದ ಬಗ್ಗೆ ಇದು ಏನು ಸೂಚಿಸುತ್ತದೆ?